ಅಪ್ಪು ಅವರ 50ನೇ ವರ್ಷದ ಸಂಭ್ರಮಕ್ಕೆ. ಸೊ ನಿಮಗೆ ಎಷ್ಟು ಖುಷಿ ಇದೆ, ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇದೆ ಅಂತ? ಇಲ್ಲ, ಒಂದು ಅಪ್ಪು ರಿಲೀಸ್ ಆಗಿ 24 ವರ್ಷ ಆಯ್ತು. ಆಮೇಲೆ ಈ ವರ್ಷ ನಾಡಿದ್ದು ನೆಕ್ಸ್ಟಿಗೆ ಅಪ್ಪು ಅವರ 50ನೇ ಹುಟ್ಟು ಹಬ್ಬ. ಐ ಥಿಂಕ್ ಜೋರಾಗಿ ಆಚರಿಸ್ಬೇಕು ಅಂತ ಅನ್ಸುತ್ತೆ. ಎಸ್ ಸರ್, ಆ್ಯಕ್ಚುಲಿ ಅಪ್ಪು ಸಿನಿಮಾ ಅಂತ ಬಂದಾಗ ನಮಗೆ ಆ್ಯಕ್ಚುಲಿ ಈಗಲೂ ಈಗ ಯೂಟ್ಯೂಬಲ್ಲಿ ಎಲ್ಲೋ ಸಿನಿಮಾ ನೋಡಿದಾಗ ಅಥವಾ ಸಾಂಗ್ಸ್ಗಳನ್ನು ಕೇಳುವಾಗ ನನ್ನ ಮೈಂಡಲ್ಲಿ ಯಾವಾಗಲೂ ಓಡ್ತಾ ಇದ್ದಿದ್ದು ಪ್ರಶ್ನೆ, ಓಕೆ ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂದರೆ ದೊಡ್ಡ ಮನೆ ಬ್ಯಾನರು, ಜೊತೆಗೆ ನೀವು ಆಲ್ರೆಡಿ ಉಪೇಂದ್ರ, ಇನ್ಫ್ಯಾಕ್ಟ್ ನಂದಿ ಕೂಡ ರಿಲೀಸ್ ಆಗಿತ್ತು ನಿಮ್ಮ ಸಿನಿಮಾ. ಸೊ ಅವರು ಓಕೆ ಗುರುಕಿರಣ್ರಂತಹ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಅದು ಅಪ್ಪು ಲಾಂಚಿಗೆ ಅಂದರೆ ಆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಂದಾಗ ಅವ್ರ ಮೈಂಡಲ್ಲಿ ಏನೇನೆಲ್ಲ ಓಡಿತ್ತು, ಲೈಕ್ ರಾಜ್ಕುಮಾರ್ ಸರ್ ಮೈಂಡಲ್ಲಿ, ಪ್ಲಸ್ ಪ್ರೊಡಕ್ಷನ್ ಹೌಸ್ ಅಂದರೆ ಎಷ್ಟು ಮಟ್ಟಿಗೆ ಅವ್ರು, ಬಿಕಾಸ್ ದೇ ಆರ್ ಥರೋ ಪ್ರೊಫೆಷನಲ್ಸ್, ಗೊತ್ತಲ್ಲ. ಅಂದರೆ ಆ ದೊಡ್ಡ ಮನೆ ಅಂದ್ರೆ ಏನು ಸಿನಿಮಾಗೆ ಏನು ಬೇಕೋ ಅದನ್ನು ಕಂಪ್ಲೀಟಾಗಿ ಎಕ್ಸಾಕ್ಟ್ಲಿ ಅದೇನು ಬೇಕೋ ಅದನ್ನು ಮಾತ್ರ ಅವ್ರು ಚೂಸ್ ಮಾಡ್ತಾರೆ. ಎಲ್ಲೂ ಅದಕ್ಕೆ ಒಂದು ಸ್ವಲ್ಪ ದಾಕ್ಷಿಣ್ಯ ಏನೂ ಇಟ್ಕೊಳ್ಳಲ್ಲ. ಬಟ್ ಅಂಥದ್ರಲ್ಲಿ ನಿಮ್ಮನ್ನು ಚೂಸ್ ಮಾಡಿದ್ದಾರೆ ಅಂತ ಹೇಳಿದಾಗ ಅದರಿಂದ ಏನೇನೆಲ್ಲ ಅವ್ರ ತಲೆಯಲ್ಲಿ ಓಡಿತ್ತು, ಅವ್ರ ಸೈಕಿ ಏನಿತ್ತು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ನನಗೆ. ಆ್ಯಕ್ಚುಲಿ ಹೆಂಗೆ ಬಂತು ಈ ಆಫರ್ ನಿಮಗೆ ಅಂತ? ನಿಜವಾಗ್ಲೂ ನಾನು ಇದೇ ಕ್ವೆಶ್ಚನ್ ನನಗೆ ಕಾಡ್ತಾ ಇತ್ತು. ಹೆಂಗ್ ಅಂದರೆ ಬೇಸಿಕಲಿ ನನಗೆ ಕಂಪನಿ ಟಚ್. ಈಗ ನಾನು ಬಂದಿದ್ದು ಉಪೇಂದ್ರ ಕ್ಯಾಂಪು, ಒಂದು ಸಪ್ರೇಟ್ ಕ್ಯಾಂಪ್, ಯಾರು ಸ್ವಲ್ಪ ಹುಚ್ಚರ ಸಂತೆ ಅಂತ ಇತ್ತು, ಒಂಥರ ಪಿಕ್ಚರ್ ಮಾಡೋರು ಅಂತ. ಆಮೇಲೆ ಆಮೇಲೆ ಸುದೀಪ್ ಅವ್ರ ಜೊತೆ ಆಗ ಆ ಸೀಸನಲ್ಲಿ ಸುದೀಪ್ ಅವ್ರ ಜೊತೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೆ. ಸೊ ಸುದೀಪ್ ಆಗ ಐ ಥಿಂಕ್ ಇದು ಆಯಿತು, ದರ್ಶನ್ದು ಕರಿಯ ನಡೀತಾ ಆಗ ಶುರುವಾಗಿದ್ದು ದರ್ಶನ್, ನನಗೆ ಇದ್ರ ಜೊತೆನೇ ಶುರುವಾಗಿದ್ದು. ಸೊ ನನಗೆ ಆಗ ಹೆಂಗೆ ಅಂತ ನನಗೆ ಮೈಟ್ ಡೆಫಿನೆಟ್ಲಿ ಬಿಕಾಸ್ ಆಫ್ ದ ನೆಕ್ಸ್ಟ್ ಜನರೇಷನ್ ಅಷ್ಟು ಗೊತ್ತು. ಅಪ್ಪು ಅವ್ರದ್ದು ಪ್ರೆಷರ್ ಇತ್ತು ಅಂತ ಗೊತ್ತಾಯ್ತು. ಆಮೇಲೆ ನನಗೆ ರಾಘಣ್ಣ ಹೇಳಿದ್ರು ನನಗೆ ಆ್ಯಕ್ಚುಲಿ ಚಿತ್ರ ಸಾಂಗ್ಸು ಯಾವುದೋ ಸ್ಟೇಜ್ ಫಂಕ್ಷನ್ ಸಿಕ್ಕಾಪಟ್ಟೆ ವರ್ಕ್ ಆಗಿದ್ದರಿಂದ ಯಾರು ಮ್ಯೂಸಿಕ್ ಅಂತ ಕೇಳಿದಂತೆ, ಯಾರು ಮ್ಯೂಸಿಕ್ ಅಲ್ಲ ಯಾರು ಹೀರೋ ಅಂತ ಕೇಳಿದೆ, ಅಲ್ಲ ಹೊಸಬರು ಅಂತ. ಆಮೇಲೆ ಕೇಳಿದೆ ಯಾರು ಮ್ಯೂಸಿಕ್ ಅಂತ, ಅದು ಗುರುಕಿರಣ್ ಅಂತ. ಯಾಕೆಂದ್ರೆ ಅಷ್ಟರಾಗಿ ಏನಾಗಿತ್ತು ಅಂದ್ರೆ ಚಿತ್ರ ಆಗೋ ತನಕ ಉಪೇಂದ್ರ ಅಲ್ಲ ನಾನು ಮಾಡಿದ್ರು ಕ್ರೆಡಿಟ್ ನನಗೆ ಅಂತ ಡೈರೆಕ್ಟ್ ಬಂದಿಲ್ಲ, ಕ್ರೆಡಿಟ್ ಬಂದಿಲ್ಲ. ನಾನು ಆಮೇಲೆ ನಾನು ನೋಡುವಾಗ ಮ್ಯೂಸಿಕ್ ಡೈರೆಕ್ಟರ್ ತರ ಕಾಣಿಸ್ತಿಲ್ಲ ನನಗೆ. ಮೊನ್ನೆ ಇವ್ರು ಹೇಳ್ತಾ ಇದ್ರು ಆಪ್ತಮಿತ್ರ ಟೈಮಲ್ಲಿ ವಿಷ್ಣು ಸರ್ ಕೇಳ್ತಾರೆ, ಒಳ್ಳೆ ಇಪ್ಪಿದ್ದಂಗಿದೆ ಹಿಂಗೆ ನಾನು ಮ್ಯೂಸಿಕ್ ಮಾಡ್ತಾರೆ ಅಂತ ಹೇಳಿದಂಗೆ. ಸೊ ಲುಕ್ ಮ್ಯೂಸಿಕ್ ಡೈರೆಕ್ಟರ್ ಅಂದ ಕೂಡಲೇ ಒಂದು ಬೊಟ್ಟು, ಬಿಳಿ ಪಂಚೆ ಶರ್ಟ್ ಹಾಕೊಂಡು ಒಂದು ಹಾರ್ಮೋನ್ ಇಟ್ಕೊಂಡ್ರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ. ನಮ್ದು ಬೇರೆ, ನಾವು ಆಕ್ಚುಲಿ ಲುಕ್ಕೇ ಬೇರೆ ಇತ್ತು. ಸೊ ಒಂದು ನೆಗೆಟಿವಿಟಿ ಯಾವಾಗಲೂ ಉಪೇಂದ್ರ ಹೇಳ್ತಾ ಇದ್ರು, ನಿನ್ನ ರೂಪ ನೀನು ಶಾಪ ಅಂತ. ಸೊ ಲುಕ್ ವೈಸ್ ನಾನು ಸೀರಿಯಸ್ ಅಂತ ಕಾಣ್ತಾ ಇರ್ಲಿಲ್ಲ. ಸೊ ಅದೊಂದು ನೆಗೆಟಿವ್ ಇರ್ಬೋದು, ಗೊತ್ತಿಲ್ಲ. ಬಟ್ ಇದರಲ್ಲಿ ಸಡನ್ ಕರೆದ್ರು ಅಂಡ್ ನನಗೂ ನಂಬಕ್ಕಾಗಿಲ್ಲ. ಯಾರು ಸರ್ ಕರೆದಿದ್ದು? ಯಾರು ನಿಮಗೆ ಕರೆ? ನನಗೆ ಫಸ್ಟು ಚೆನ್ನವ್ರು ಕರೆದಿದ್ದು. ಚೆನ್ನ ಕರೆದು ರಾಘಣ್ಣ ಮಾತಾಡ್ಬೇಕು ಅಂತ ಕರೆದ್ರು. ಸೊ ಆಫೀಸಿಗೆ ಕರೆದು ಹಿಂಗಿಂಗ್ ಅಂದ್ರು. ಬಟ್ ನನಗೆ ಅದು ಒಂದು ಡೈಜೆಸ್ಟ್ ಆಗಿಲ್ಲ. 5 ದಿವಸ ಕಂಪೋಸಿಂಗ್ ಅಂದ್ರು. ನನ್ಗೆ 5 ದಿವಸದ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಮುಂಚೆ ಹಂಗೆ ಇದ್ದಿದ್ದು, 5 ದಿವಸ ಕಂಪೋಸಿಂಗ್, 5 ದಿವಸ ರೆಕಾರ್ಡಿಂಗ್, ಹಿಂಗೆ ಎಲ್ಲ ಒಂದು ಡೇಟ್ ಫಿಕ್ಸ್ ಆಗಿತ್ತು ಎಲ್ರದ್ದು ಡೇಟ್ ಅಂತ. ನಾವು ಹಂಗಲ್ಲ, ನಾವು ಮುಂಚೆ ಅಂದ್ರೆ ನಾವೆಲ್ಲ ಒಂದ್ ಕಡೆಯಲ್ಲಿ ಕೂತ್ಕೋತೀನಿ, ಆಮೇಲೆ ರೆಡಿ ಆಯ್ತು ಅಂತ ಬರೋದು. ಈ ಪ್ಯಾಟರ್ನ್ ಏನ್ ಮಾಡಿದ್ದೀನಿ ನನಗೆ ಇದು ವರ್ಕ್ ಆಗ್ಬೋದು ಅಂತ. ಇದಕ್ಕೆ ಒಂದು 3-4 ಆಪ್ಷನ್ ತೋರಿಸ್ತೀನಿ. ಸೊ ಇದರಲ್ಲಿ ಆಮೇಲೆ ಟೈಮ್ ಬೇಕಾಗಿತ್ತು. ಆಮೇಲೆ ಟೈಮ್ ಕೊಟ್ರು. ಅಂಡ್ ಇಟ್ ವಾಸ್ ಲೈಕ್ ರಾಘಣ್ಣ ವಾಸ್ ಅ ಫ್ರೆಂಡ್ ನನಗೆ. ಆಗ ಶಿವಣ್ಣನ ಫ್ರೆಂಡು. ಅಸುರ ಆಲ್ರೆಡಿ ಬಂದಿತ್ತು ಶಿವಣ್ಣ. ಹೌದು, ಅಸುರ ಬಂದಿತ್ತು. ಬಟ್ ಅಸುರನ ಬ್ಯಾಕ್ ಗ್ರೌಂಡ್ ನಾನು ಸಾಂಗ್ ಮಾಡಿರಲಿಲ್ಲ. ಅಲ್ಲಲ್ಲ, ಶಿವಣ್ಣ ನನಗೆ ಮಂಗಳೂರಲ್ಲಿ ಅವ್ರು ಶೂಟಿಂಗ್ ಬಂದಾಗಿಂದ ನಾನು ಮುಂಚಿನ ಪರಿಚಯ. ಶಿವಣ್ಣ ನನ್ನ ಲೆಕ್ಕದಲ್ಲಿ ಈ ದೊರೆ ಮಾಡುವಾಗ, ಓಂ ಮಾಡುವಾಗ, ಆಮೇಲೆ ಅವ್ರ ಜೊತೆ ಇನ್ನೊಂದು ಪಿಕ್ಚರಲ್ಲಿ ಆಕ್ಟ್ ಮಾಡಿದ್ದೆ ಅದಕ್ಕಿಂತ ಮುಂಚೆನೆ. ಯಾವುದು ಹಸುರಕ್ಕಿಂತ ಮುಂಚೆ ಗಂಡುಗಲಿ ಚಿತ್ರದಲ್ಲಿ ಅವರ ಬಾವು ಮೈದನಾಗಿ ಒಂದು ಆಕ್ಟ್ ಮಾಡಿದ್ದೆ. ಒಂದು ಸಾಂಗ್, ಒಂದು 2-3 ಸೀನ್ ಇತ್ತು ಪಿಕ್ಚರ್ ಅಲ್ಲಿ. ಸೊ ಶಿವಣ್ಣ ಇಲ್ಲದ ಇಷ್ಟು ರೆಗ್ಯುಲರ್ ಮಂಗಳೂರು ಬಂದು ಜೊತೆಗೆ ಇರ್ತಿದ್ವಿ. ಆ ರಿಲೇಷನ್ ಬೇರೆ, ಬಟ್ ವರ್ಕ್ ರಿಲೇಷನ್ ಟೋಟಲ್ ಬೇರೆ. ಕಂಪೋಸರ್ ಇಟ್ಸ್ ಅ ಟೆಕ್ನಿಷಿಯನ್ ಜಾಬ್. ಇವ್ರು ದೊಡ್ಡವ್ರ ಜನ ಜಾಸ್ತಿ, ಉಪೇಂದ್ರ ಕುಮಾರ್ ಈ ತರ, ರಾಜನ್ ನಾಗೇಂದ್ರ ಈ ತರ ವರ್ಕ್ ಮಾಡಿದವರು ಹೆಂಗ ಆಗತ್ತಾ? ಯಾಕಂದ್ರೆ ದ ಪ್ಯಾಟರ್ನ್ ಆಫ್ ಮ್ಯೂಸಿಕ್, ಯಾಕಂದ್ರೆ ಆ ಟೈಮಲ್ಲಿ ಚೇಂಜ್ ಆಗಿತ್ತು. ಹಳೆ ಬಿಟ್ಟು ಇಟ್ ಇಸ್ ಟೋಟಲಿ ಒಂದು ಬೇರೆ ಮೂಡಿಗೆ ಬಂದಿತ್ತು. ಬಟ್ ಅವ್ರಿಗೆ ಇಷ್ಟ ಆಗತ್ತ ಅನ್ನೋ ಭಯ ಇತ್ತು. ಬಟ್ ಅವ್ರ ಜೊತೆ 2 ಸಲ ಕೂತು ಅಣ್ಣವರೇ ಕೂತ್ಕೊಳ್ತಿದ್ರು ಕಂಪೋಸಿಂಗ್. ಇಟ್ ವಾಸ್ ಮೆಮೊರಿ. ರಾಘಣ್ಣ ಕರೆದು ಹೇಳಿದಾಗ ನಿಮಗೆ ಏನಂತ ಹೇಳಿದವರು? ಏನಿತ್ತು ಅವ್ರದ್ದು? ಇಲ್ಲ, ಇದಕ್ಕೆ ಒಂದು ಅಪ್ಪು ಲಾಂಚ್ ಮಾಡ್ತಾ ಇದೀವಿ, ವಾಂಟ್ ಯು ಟು ಡೂ ಮ್ಯೂಸಿಕ್. ಥ್ರಿಲ್ಡ್.
ಆಮೇಲೆ ಅವ್ರು ಟೈಮ್ ಹೇಳಿದಾಗ ನೋಡ್ತಾ ಇದ್ದೆ ಹಿಂಗೆ ಆಗುತ್ತೆ ನನಗೆ ಅಂತ. ಬಟ್ ಆಮೇಲೆ ಆ ಟೈಮಲ್ಲಿ ಕರಿಯಾನ ಒಪ್ಕೊಂಡಿದ್ದೆ. ಸೊ ಆಮೇಲೆ ಪ್ರೇಮ್ ಕರೆದು ಹೇಳಿದೆ, ಶುವರ್ ಶಾಟ್ ವರ್ಕ್ ಮಾಡ್ತೀನಿ ನಿನ್ನ ಪಿಕ್ಚರು, ಐ ಗಿವ್ ಯು ಡೆಫಿನೆಟ್ಲಿ ಗುಡ್ ಸಾಂಗ್ಸ್. ಬಟ್ ಈಗ ನನಗೆ ಒಂದು 15 days ಬಿಟ್ಬಿಟ್ಟು ನನ್ನ, ಯಾಕಂದ್ರೆ ಒಮ್ಮೆ ಕಮಿಟ್ ಆದ ನಂತರ ರಾಂಗ್ ಆಗುತ್ತೆ. ಬಟ್ ಇದೇನ ನನ್ನ ನಡುವಲ್ಲಿ ಸಡನ್ ಊಟದ ನಡುವಲ್ಲಿ ಒಂದಷ್ಟು ಸ್ವೀಟ್ ಸಿಕ್ಕಿದ್ರೆ ಹಿಂಗಾಗುತ್ತೆ. ಅಫ್ಕೋರ್ಸ್ ಅಪ್ಪು ಅಂದ್ಕೊಡ್ಲಿ ನಮ್ಗೆ ಒಂಥರ ಈಸ್ ಎ ಅಮೇಸಿಂಗ್ ಡ್ಯಾನ್ಸರ್, ಬೇರೆ ವರ್ಕ್ ಮಾಡ್ಬೇಕು ಅಂತ ಇರತ್ತೆ ಅಲ್ಲ, ಒಂದು ದೊಡ್ಡ ಕಂಪನಿ. ಸೊ ಅದು ಆಕ್ಸಿಡೆಂಟ್ ಆಗಿ ಬಂದಿದ್ದು.